and subscribe. ಹೆಂಗಪ್ಪ ಬದುಕಿದ್ದೀರಾ? ಮಾಡಿಲ್ವಾ ನೋಡಿ, ಅವರೆಲ್ಲ ಹೇಳ್ತಾರೆ ಊಟ ಮಾಡಿಲ್ಲ ಅಂತ. ಒಂದ್ಸರಿ ಜೈ ಅನ್ನಿ ಕನ್ನಡಕ್ಕೆ. ಎಲ್ರಿಗೂ ನಮಸ್ಕಾರ ಗುರು. ಪ್ರಪಂಚದಾದ್ಯಂತ ನಮ್ಮ ಕನ್ನಡದವರು ಮೇಲೆ ಇದ್ದಾರೆ. ಅದೇ ರೀತಿ ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪ್ರತಿ ದೇಶಗಳಲ್ಲೂ ಅವಾಗವಾಗ ಕೆಲವೊಂದು ಇವೆಂಟ್ಗಳನ್ನ ಮಾಡ್ತಾನೆ ಇರ್ತಾರೆ. ಅದೇ ರೀತಿಯಾದ ಒಂದು ಇವೆಂಟ್ನ ನಾವು ಇಲ್ಲಿ ಕುವೈತಲ್ಲಿ ನೋಡೋಕೆ ಸಿಗ್ತಿದೆ. ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಕುವೈತಲ್ಲಿ ಯಾವ ರೀತಿಯಾಗಿ ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ ಅಂತ. ಅಂತಾರಾಷ್ಟ್ರೀಯ ಪ್ರವಾಸಿ ಪರಿಷತ್ ಇವ್ರ ಕಡೆಯಿಂದ ಆರ್ಗನೈಸ್ ಮಾಡಿರುವಂಥ ಒಂದು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಡಿಂಡಿಮ 2025 ಈ ಒಂದು ಫಂಕ್ಷನ್ನ ನಮ್ಮ ಕುವೈತಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಈ ರೀತಿ ಕಾರ್ಯಕ್ರಮಗಳು ಹೊರದೇಶಗಳಲ್ಲಿ ನಡೆಯೋದು ತುಂಬಾ ಅಪರೂಪ. ಹಾಗಾಗಿ ನಮಗೆ ಈ ತರ ಒಂದು ಇವೆಂಟ್ ಆರ್ಗನೈಸ್ ಮಾಡ್ತಿದ್ದಾರೆ ಅಂತ ವಿಷಯ ಗೊತ್ತಾದಾಗ ನಮಗೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಇಲ್ಲಿ ತುಂಬಾ ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಗಾಯಕರಾಗಿರ್ಬೋದು ಅಥವಾ ಬೇರೆ ರೀತಿ ಕಲಾವಿದರಿಗೆ ವಿಸಿಟ್ ಮಾಡ್ತಾರಂತೆ. ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ಯಾವೆಲ್ಲ ಕಲಾವಿದರು ಬಂದು ಇಲ್ಲಿ ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ. 2025 ಇದು ನಡೀತಿರೋದು ಬಂದು ಆಸ್ಪೈರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಗುರು. ಇದು ನಮ್ಮ ಇಂಡಿಯನ್ ಸ್ಕೂಲು. ಇಲ್ಲಿ ಓದೋರೆಲ್ಲ ನಮ್ಮ ಇಂಡಿಯನ್ಸ್ ಇರ್ತಾರೆ ನೋಡಿ. ಇಲ್ಲಿ ತುಂಬ ಚೆನ್ನಾಗಿದೆ ಇದು ಆಡಿಟೋರಿಯಮ್. ಇಲ್ಲಿ ಯಾವ್ದಾದ್ರು ಇವೆಂಟ್ ಮಾಡೋದಿದ್ರೆ ನೋಡಿ ಥರ ಜಾಗ ಕೊಡ್ತಾರೆ ಫಂಕ್ಷನ್ ಮಾಡೋಕ್ಕೆ. ಅಂದರೆ ಇಲ್ಲಿ ಗೌರ್ಮೆಂಟ್ ಪರ್ಮಿಷನ್ ತೊಗೋಬೇಕಾಗುತ್ತೆ. ಸೊ ಆ ಥರ ತೊಗೊಂಡ್ರೆ ಇಲ್ಲಿ ಫಂಕ್ಷನ್ಗಳನ್ನ ಆರ್ಗನೈಸ್ ಮಾಡ್ಬೋದು. ಆಲ್ಮೋಸ್ಟ್ ಚೆನ್ನಾಗಿದೆ ಅದೊಂಥರ ನೋಡೋಕ್ಕೆಲ್ಲ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. To the dais, come on to the auditorium and take your seats. ಎತ್ತು ಕತ್ತು ಹಾಕೋಬೇಕಿದ್ಯಾರು ಬೇಡ ಅಂದಿದ್ದ. ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಗ್ತಿದೆ ನೋಡಿ. ವೆಲ್ಕಮ್ ಮಾಡ್ತಿದ್ದಾರೆ ಎಲ್ರು. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸಗದಾಗಿದೆ ಗುರು. ನೋಡಿ ಇಲ್ಲಿ ನಾವು ಎಲ್ಲಿದ್ರು ಕೂಡ ನಮ್ಮ ಸಂಸ್ಕೃತಿ ಬಿಡಬಾರ್ದು ಅನ್ನೋಕ್ಕೆ ಇದೊಂದು ಉದಾಹರಣೆ. ನೋಡಿ ಇಲ್ಲೆಲ್ಲ ನಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತೀವಿ ಅದೇ ರೀತಿ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದ್ದಾರೆ ಕೆಲವೊಬ್ರು ಪ್ರಸಿದ್ಧ ವ್ಯಕ್ತಿಗಳು ಬಂದಿದ್ದಾರೆ ನಮ್ಮ ಕರ್ನಾಟಕದಿಂದ. ಮಗ ಹಾಯ್ ಮಾಡೋ. ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಸಂಸ್ಕೃತಿಯ ಪರಂಪರೆಯ ಪ್ರತೀಕವಾಗಿ ನಿಂತಿರುವ ಪ್ರಪಂಚದ ತೈಲ ಸಿರಿ ನಾಡಾದ ನಮ್ಮ ಕರ್ಮ ಭೂಮಿ ಕುವೈತಿನಲ್ಲಿ ನೆಲೆಸಿರುವ ಸಮಸ್ತ ಕನ್ನಡಿಗರಿಗೆ ನಾನು ಪವಿತ್ರ ಸೋಮಶೇಖರ್, ಪ್ರತಿಷ್ಠಿತ ಭಾರತೀಯ ಪ್ರವಾಸಿ ಪರಿಷತ್ ಕುವೈಟ್ ಕರ್ನಾಟಕ ಘಟಕ ಪ್ರಸ್ತುತಿಪಡಿಸುತ್ತಿರುವ ನಮ್ಮ ಸುವರ್ಣ ಕರ್ನಾಟಕದ ಶ್ರೀಮಂತ ಸಂಸ್ಕೃತಿಯ ಮಹೋತ್ಸವ
ಕರುನಾಡ ಡಿಂಡಿಮ 2025 ಇದರ ಭವ್ಯ ಸಭಾಂಗಣಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯದಿಂದ ಸ್ವಾಗತಿಸುತ್ತೇನೆ. ಅದ್ಭುತ ಕ್ರಾಂತಿಯನ್ನೇ ಉಂಟು ಮಾಡಿದ ದಾಸವರೇಣ್ಯರ ನಾಡು. ಸಾಹಿತ್ಯ ಕ್ಷೇತ್ರದಲ್ಲಿ ಕಾಣಿಕೆ ಸಲ್ಲಿಸಿದಂತಹ ಕವಿಗಳ ಲೇಖಕರಿಗೆ ಕೊಡುವ ಅತ್ಯುನ್ನತ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ 8 ಬಾರಿ ಪಡೆದ ಹೆಮ್ಮೆಯ ಸಿರಿನಾಡು ಈ ನಮ್ಮ ಚೆಲುವ ಕನ್ನಡ ನಾಡು. ಕಾರ್ಯಕ್ರಮವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಾವೆಲ್ಲರೂ ಕುವೈಟ್ ಹಾಗೂ ಭಾರತದ ರಾಷ್ಟ್ರಗೀತೆಗೆ ಎದ್ದು ನಿಂತುಕೊಳ್ಳುವುದರ ಮೂಲಕ ಗೌರವರ ದಾಳಿಯಿಂದಾಗಿ ನಮ್ಮ ಅಮಾಯಕ ಭಾರತೀಯರು ದುರ್ಮರಣವನ್ನಪ್ಪಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವೆಲ್ಲರೂ ಎದ್ದು ನಿಂತು 1 ನಿಮಿಷ ಮೌನಾಚರಣೆಯನ್ನು. ಕರ್ನಾಟಕದಿಂದ ಸಪ್ತ ಸಾಗರ ದೂರದಲ್ಲಿರುವ ಕುವೈಟ್ನಲ್ಲಿ ಕನ್ನಡ ಮಾತನಾಡುವ ಕನ್ನಡ ಜನಗಳಿಗೆ, ಕನ್ನಡದ ಕಿವಿಗಳಿಗೆ ಮತ್ತು ಕನ್ನಡ ಭಾಷೆಯನ್ನು ಪ್ರೀತಿಸುವವರಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮ ಇದು ಜಸ್ಟ್ ಆರಂಭ ಅಷ್ಟೇ. ಇನ್ನು ಅನೇಕ ರೀತಿಯ ವೈವಿಧ್ಯಮಯವಾದ ಕಾರ್ಯಕ್ರಮ ನೀವು ನೋಡೋಕ್ಕಿದೆ. ದಯವಿಟ್ಟು ಒಂದು ರಿಕ್ವೆಸ್ಟ್, ನೀವು ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗಳನ್ನು ಆದಷ್ಟು ಬೇಗ ಇಲ್ಲಿ ಬರೋಕ್ಕೆ ಹೇಳಿ. ಯಾಕಂದರೆ ಈ ಕಾರ್ಯಕ್ರಮ ಇವತ್ತು ಮಿಸ್ ಮಾಡಿದರೆ ಮುಂದೆ ನಿಮಗೆ ಬಹಳ ವರ್ಷ ಕಾಯಬೇಕಾದೀತು ಅಂತ ಹೇಳ್ಬೋದು. ಬಟ್ ಇವತ್ತಿನ ಕಾರ್ಯಕ್ರಮವನ್ನು ಎಲ್ಲರೂ ನೋಡಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡಿ ಮತ್ತು ಒಳ್ಳೆ ಪ್ರಚಾರವನ್ನು ಕೊಡಿ. ಯಾಕಂದರೆ ಇದು ನಮ್ಮ ಮನೆಗೋಸ್ಕರ ಮಾಡ್ತಿರುವಂಥ ಕಾರ್ಯಕ್ರಮ. ನಮ್ಮ ಕರ್ನಾಟಕ, ನಮ್ಮ ಊರು, ನಮ್ಮ ಮನೆ, ನಮ್ಮ ಭಾಷೆ, ನಮ್ಮ ಮನೆಯ ಭಾಷೆ, ನಮ್ಮ ಮನೆಗೋಸ್ಕರ ಇಷ್ಟು ಮಾಡಿದ್ರೆ ನಾನು. ಸೊ ಪವಿತ್ರ ಅವರೇ, ತುಂಬಾ ಸುಂದರವಾಗಿ ಕಾಣ್ತಿದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನೀವು. ಥ್ಯಾಂಕ್ ಯು ಅರಾಲ್ ಅವರೇ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ನಮ್ಮ ಕನ್ನಡಿಗ ಪರವಾಗಿ ನಾನು ನಿಮ್ಮನ್ನು ಮತ್ತೆ ಸ್ವಾಗತಿಸುತ್ತೇನೆ. ಸೊ ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ? ಯಾವತ್ತು ಕೂಡ ಬಿಸಿಲು ಜೋರುಂಟ ಇಲ್ಲಿ? ಹೌದು. ಎಂತ ಪ್ರಶ್ನೆ ಅಲ್ವಾ, ನಾವು ಬಂದು ಬಿಸಿಲು ಜೋರುಂಟ ಕೇಳುದಾ? ಒಳ್ಳೆದಾಗ್ಲಿ. ಸೊ ಇವಾಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವ ಮುಂಚೆ ಒಂದು ಸಣ್ಣ ಆಕ್ಟಿವಿಟೀಸ್ ಮಾಡುವ. ನಾವು ಕನ್ನಡದ ಒಂದು ಹಳೆಯ ಹಾಡು ಕೇಳಿರ್ಬೋದು ನಾವೆಲ್ಲರೂ ಕೂಡ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರುವಂತ. ಕೇಳಿದೀರಾ? ಹೌದು. ಯಾರು ಕೇಳಿಲ್ಲ ಹೇಳಿ ನೋಡುವ. ಯಾರು ಕೇಳಲಿಲ್ಲ? ನಾನು ಕೇಳಿದಿರಾ? ಓಕೆ, ಲೆಟ್ಸ್ ಡೂ ಒನ್ ಆಕ್ಟಿವಿಟಿ. ಸೊ ವಿಷಯ ಇಷ್ಟೇ, ನಾವು ವೇದಿಕೆ ಮೇಲೆ ಬಂದಾಗ ನಿಮ್ಮ ಒಂದು ಜೋಶು, ನಿಮ್ಮ ಎನರ್ಜಿಯನ್ನು ಖಂಡಿತವಾಗಿ ಕಾಪಾಡ್ಕೊಂಡು ಹೋಗಿ ಖುಷಿಯಾಗಿ ಕಾರ್ಯಕ್ರಮ ಎಂಜಾಯ್ ಮಾಡೋಣ. ಸೊ ಶ್ರೀನಾಥ್ ಅವರ ಅಥವಾ ಸಿಂಧು ಅವರ? ಓಕೆ, ಇವಾಗ ನಿಮ್ಮ ಮುಂದೆ ಒಂದು ಸುಂದರವಾದ ಹಾಡನ್ನು ಹಾಡಲು ಮುಂದೆ ಬರ್ತಾ ಇದ್ದಾರೆ ನಮ್ಮ ಭಾರತೀಯ ಪ್ರವಾಸಿ ಪರಿಷತ್ನ ಜನರಲ್ ಸೆಕ್ರೆಟರಿ ಆಗಿರುವಂತಹ ಬಹುಮುಖ ಕಲಾವಿದರು ಕೂಡ ಆಗಿರುವಂತಹ ಮಿಸ್ಟರ್ ಶ್ರೀನಾಥ್ ಪ್ರಭು. ಶ್ರೀ ವಿಘ್ನೇಶ್ವರ ವಿಘ್ನನಾಶಕ ವಿಘ್ನೇಶ್ವರ. ಇಲ್ಲಿ ಕೆಲವೊಂದು ಚಿಕ್ಕ ಮಕ್ಕಳೆಲ್ಲ ನೋಡಿ ಈ ಥರ ಕೆಲವೊಂದು ಟಿಕೆಟ್ ತಗೊಂಡು ಸೇಲ್ ಮಾಡ್ತಿದ್ದಾರೆ. ಇದನ್ನು ತೊಗೊಂಡ್ರೆ ನಮಗೆ ಪ್ರೈಸ್ ಏನೋ ಸಿಗುತ್ತಂತೆ. ಇದನ್ನು ದುಡ್ಡು ಕೊಟ್ಟು ತಗೋಬೇಕು, ಹಾಗೆ ಫ್ರೀಯಾಗಿ ಕೊಡಲ್ಲ. ನಮ್ಮ ಹರ್ಷ ತಗೊಳ್ತಾನೆ ಇಲ್ಲೋ ಗೊತ್ತಿಲ್ಲ. ಹರ್ಷ ತಗೊಳ್ತೀಯಾ? ನೋಡು. ಕೆಲವೊಂದು ಇಂಪಾರ್ಟೆಂಟ್ ಸೀರಿಯಸ್ ವಿಚಾರ ಆಗಿರ್ಬೋದು, ಅದೆಲ್ಲವನ್ನು ಕೂಡ ಬಹಳ ಪ್ರೀತಿಯಿಂದ, ಅಷ್ಟೇ ಸೀರಿಯಸ್ ಆಗಿ, ಸ್ವಲ್ಪ ಹಾಸ್ಯ ಪ್ರಜ್ಞೆಯಿಂದ ನಮ್ಮನ್ನು ಮನರಂಜಿಸುವಂತಹ ಬಹುಮುಖ ಕಲಾವಿದ ನಮ್ಮ ಊರಿನ. ನಮ್ಮ ಸಂಸ್ಕೃತಿ ಪ್ರಕಾರ ನೋಡಿ, ಯಾವುದೇ ಫಂಕ್ಷನ್ ಆದರೂ ನಾವು ಜ್ಯೋತಿ ಬೆಳಗಿಸೋದ್ರ ಮುಖಾಂತರ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ಈಗ ಸ್ಟಾರ್ಟ್ ಆಗ್ತಿದೆ. ಬನ್ನಿ, ಈ ಮೂಮೆಂಟ್ನ ನಾವು ಕಣ್ತುಂಬ್ಕೊಳ್ಳೋಣ.
ಹುಡುಗರು ಫಂಕ್ಷನ್ ನೋಡಿ ಸುಸ್ತಾಗಿದ್ದಾರೆ ಅಂತ ನೋಡಿ ಐಸ್ ಕ್ರೀಮ್ ಕೂಡ ಕೊಡ್ತಿದ್ದಾರೆ. ತುಂಬ ವೆರೈಟಿ ಆಫ್ ಐಸ್ ಕ್ರೀಮ್ಸ್ ಇದೆ, ಯಾವ್ದಾರು ತೊಗೊಂಡು ತಿನ್ಬೋದು. ನೋಡಿ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಐಸ್ ಕ್ರೀಮ್ ತಿನ್ನೋಕ್ಕಂತಾನೆ. ಬನ್ನಿ ನಾವು ಕೂಡ ಟೇಸ್ಟ್ ಮಾಡೇ ಬಿಡೋಣ ಹೆಂಗಿದೆ ಅಂತ. ನಮ್ಮ ಹುಡುಗರೆಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ದೀವಿ ಇಲ್ಲಿ. ಇವರು ಮಂಜುನಾಥ್ ಪಾಟೀಲ್ ಅಂತ ನಮ್ಮ ಟೀಮ್ ಹೆಡ್, ಇವರೇ ನಮ್ಮ ಸೀನಿಯರು. ತೋರಿಸೋಣ ಯಾವ ಥರ ಐಸ್ ಕ್ರೀಮ್ ತಿನ್ನಬೇಕು ಅಂತ. ಕನ್ನಡ ಡಿಂಡಿಮ 2025 ಈ ಕಾರ್ಯಕ್ರಮದ ಮೊದಲನೇ ಭಾಗ ಇದು. ಇನ್ನೂ 2ನೇ ಭಾಗ 3ನೇ ಭಾಗಗಳು ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗುತ್ತೆ. ಈ ವಿಡಿಯೋನ ನೀವು ಎಂಜಾಯ್ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಂದು ಪರಂ ಪಾಸಿಟಿವ್ ಆತ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ.